ನಮಸ್ತೆ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇರೋದು ಆಧಾರ್ ಕಾರ್ಡಲ್ಲಿ ಅಡ್ರೆಸ್ ಚೇಂಜ್ ಮಾಡಬೇಕು ಅಂದರೆ ಯಾವುದೇ ದಾಖಲೆಗಳು, ಯಾವುದೇ ಡಾಕ್ಯುಮೆಂಟ್ ಇಲ್ಲದೇ ಯಾವ ರೀತಿ ಚೇಂಜ್ ಮಾಡೋದು ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಏನು ಡಾಕ್ಯುಮೆಂಟ್ ಇಲ್ಲದೇ ಆ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡ್ದೇ ಸಿಂಪಲ್ಲಾಗಿ ಈಸಿಯಾಗಿ ಯಾವ ರೀತಿ ಚೇಂಜ್ ಆಗುತ್ತೆ. ಕೇವಲ ಒಂದು 2-3 ದಿನದಲ್ಲೇ ಕೂಡ ಅಡ್ರೆಸ್ಸು ಚೇಂಜ್ ಆಗಿಬಿಟ್ಟೈತೆ. ನಾನು ಯಾವ ರೀತಿ ತೋರಿಸ್ತೀನಲ್ಲ ಅದೇ ರೀತಿ ನೀವು ಮಾಡಿದ್ರೆ ಯಾವುದೇದಂತ ನೀವು ಸೈಬರ್ ಸೆಂಟರ್ಗೆ ಹೋಗೋ ಅವಶ್ಯಕತೆ ಇಲ್ಲ. ಎಲ್ಲೂ ನೀವು ಡಾಕ್ಯುಮೆಂಟ್ ಬೇಕು ಅನ್ನೋ ಅವಶ್ಯಕತೆಯೂ ಇರೋದಿಲ್ಲ. ಆರಾಮಾಗಿ ಈಸಿಯಾಗಿ ಮಾಡ್ಬೋದು. ಯಾರೆಲ್ಲ ಮಾಡ್ಬೋದು ಅಂದರೆ, ಇವಾಗ ಹೊಸ್ದಾಗಿ ಮದುವೆ ಆಗಿ ಹೆಣ್ಮಕ್ಳು ಬಂದಿರ್ತಾರೆ. ತಂದೆಯ ಅಡ್ರೆಸ್ ಇರೋದನ್ನ ಗಂಡನ ಅಡ್ರೆಸ್ಗೆ, ಮನೆ ಅಡ್ರೆಸ್ಗೆ ಚೇಂಜ್ ಮಾಡ್ಕೋಬೇಕಾಗತ್ತೆ. ಮತ್ತು ತಂದೆ ತಾಯಿ ಆಧಾರ್ ಕಾರ್ಡಲ್ಲಿರೋ ಅಡ್ರೆಸ್ಗೆ ಮಕ್ಕಳಿಗೂ ಸೇಮ್ ಅಡ್ರೆಸ್ಗೆ ಹಾಕಬೇಕಾಗತ್ತೆ. ಅಂಥವರೆಲ್ಲರೂ ಕೂಡ ಮಾಡ್ಕೋಬೋದಾಗುತ್ತೆ. ವಿತೌಟ್ ಡಾಕ್ಯುಮೆಂಟ್, ವಿತೌಟ್ ಅಪ್ಲೋಡಿಂಗ್ ಸಿಂಪಲ್ಲಾಗಿ ನೀವು ಮಾಡ್ಬೋದಾಗುತ್ತೆ. ಕೇವಲ ಒಂದು 5 ನಿಮಿಷ ಅಷ್ಟೇ ಇದಕ್ಕೆ ಟೈಮ್ ತೊಗೊಂಡುತ್ತೆ. ನಿಮ್ಮ ಫೋನಲ್ಲೇ ನಾನು ತೋರಿಸೋವಂಥ ಸ್ಟೆಪ್ಗಳನ್ನೇನು ತೋರಿಸ್ತೀನಲ್ಲ ಅದನ್ನು ನೀವು ಫಾಲೋ ಮಾಡಿದ್ರೆ ಈಸಿಯಾಗಿ ನೀವು ಮಾಡ್ಕೋಬೋದು. ನೋಡ್ಬೋದು, ಇವಾಗ ಗೂಗಲ್ಗೆ ಹೋಗ್ಬಿಟ್ಟು ಮೈ ಆಧಾರ್ ಅಂತ ಹಾಕಿ ಸರ್ಚ್ ಕೊಡಿ, ಈ ಥರ ಲಿಂಕ್ ಓಪನ್ ಆಗುತ್ತೆ. ಇಲ್ಲ ಅಂದರೆ ನಾನು ಡಿಸ್ಕ್ರಿಪ್ಷನ್ ಕೂಡ ಹಾಕಿರ್ತೀನಿ. ಈ ಥರ ಡೈರೆಕ್ಟಾಗಿ ಈ ಥರ ಬಂದಂಥ ಯೂನಿಕ್ ಐಡೆಂಟಿಫಿಕೇಷನ್ ಅಥಾರಿಟಿ ಆಫ್ ಇಂಡಿಯಾ ಅಂತ ಈ ಲಿಂಕ್ನ ಹಾಕಿರ್ತೀನಿ, ಮೈ ಆಧಾರ್ ಅಂತ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಡೈರೆಕ್ಟಾಗಿ ಈ ಪೇಜ್ ಓಪನ್ ಆಗುತ್ತೆ. ನೋಡ್ತಾ ಇಲ್ಲ, ಇದು ಆಧಾರ್ ಕಾರ್ಡ್ ವೆಬ್ಸೈಟ್ ಆಗಿರುತ್ತೆ. ಇಲ್ಲಿ ನೀವು ಇವಾಗ ಫಸ್ಟ್ ಲಾಗಿನ್ ಆಗಬೇಕಾಗುತ್ತೆ. ವೆಲ್ಕಮ್ ಟು ಮೈ ಆಧಾರ್ ಅಂತಿದೆಯಲ್ಲ, ಇಲ್ಲ ತಮ್ಮ ಇಂಪ್ರೆಷನ್ ಕೆಳಗಡೆ ಲಾಗಿನ್ ಇದೆಯಲ್ಲ, ಲಾಗಿನ್ ಮೇಲೆ ಕ್ಲಿಕ್ ಆಗಿದ ತಕ್ಷಣ ನಿಮಗೆ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಲಾಗಿನ್ ಟು ಆಧಾರ್ ವಯ OTP ಅಂತ ಇದೆಯಲ್ಲ, ಆ ಥರ ಓಪನ್ ಆಗುತ್ತೆ. ಇಲ್ಲಿ ಆಧಾರ್ ಕಾರ್ಡ್ ನಂಬರ್ನ ಹಾಕ್ಕೋಬೇಕಾಗತ್ತೆ. ಇವಾಗ ಯಾರ್ದು ಚೇಂಜ್ ಮಾಡಬೇಕು ಅಂತಿದೆಯಲ್ಲ ಅವ್ರದ್ದು ಆಧಾರ್ ಕಾರ್ಡ್ ನಂಬರ್ನ ಹಾಕ್ಕೊಳ್ಳಿ. ಮೇಯ್ನಾಗಿ ಮೊಬೈಲ್ ನಂಬರ್ ಲಿಂಕ್ ಇರಬೇಕಾಗತ್ತೆ. ಆಧಾರ್ ಕಾರ್ಡ್ ನಂಬರ್ನ ಹಾಕ್ಕೊಂಡಾದ್ಮೇಲೆ ಇಲ್ಲಿ ಕ್ಯಾಪ್ಚರ್ ಕೋಡ್ ಏನು ಕಾಣ್ತಿದ್ದಿಲ್ಲ ಅದು ಯಾವ ರೀತಿ ಇದೆಯೋ ಅದೇ ರೀತಿ ಕ್ಯಾಪ್ಚರ್ ಕೋಡ್ನ ಇಲ್ಲಿ ಎಂಟರ್ನ ಮಾಡ್ಕೋಬೇಕಾಗತ್ತೆ. ಟೈಪ್ನ ಮಾಡ್ಕೊಳ್ಳಿ. ಟೈಪ್ ಆದಮೇಲೆ ಇಲ್ಲಿ ಲಾಗಿನ್ ವಿತ್ OTP ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಲಾಗಿನ್ ವಿತ್ OTP ಮೇಲೆ ಕ್ಲಿಕ್ನ ಮಾಡಿದ ತಕ್ಷಣ ಏನು ಆಧಾರ್ ಕಾರ್ಡ್ಗೆ ಮೊಬೈಲ್ ನಂಬರ್ ಲಿಂಕ್ ಇರುತ್ತಲ್ಲ ಆ ನಂಬರ್ಗೆ 6 ನಂಬರ್ಸ್ ಅಂತ OTP ಹೋಗುತ್ತೆ. ನೋಡ್ಬೋದು, ಸಕ್ಸಸ್ಫುಲಿ ಜನರೇಟೆಡ್ 1 ಟೈಮ್ ಪಾಸ್ವರ್ಡ್ ಅಂತ ತೋರಿಸ್ತಾ ಇದೆ. OTP ಹೋಗಿದೆ. ಬಂದಂಥ OTPನ ಎಂಟರ್ OTP ಅಂತ ಇದೆಯಲ್ಲ ಇಲ್ಲಿ OTPನ ಹಾಕ್ಕೋಬೇಕಾಗತ್ತೆ. ಹಾಕ್ಕೊಂಡು ಲಾಗಿನ್ ಅಂತ ಇದೆಯಲ್ಲ ಲಾಗಿನ್ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಕ್ಲಿಕ್ ಆಗಿದ ತಕ್ಷಣ ನಿಮ್ಮ ಅಕೌಂಟ್ ಅಂದರೆ ನಿಮ್ಮ ಆಧಾರ್ ಕಾರ್ಡ್ ಲಾಗಿನ್ ಆಗುತ್ತೆ. ನೋಡ್ಬೋದು, ಇಲ್ಲಿ ಫೋಟೋ ಒಂದು ಚಿಕ್ಕದಾಗಿ ಫೋಟೋ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ನ ಮಾಡಿದ್ರೆ ನಿಮ್ಮ ಫೋಟೋ ಅಲ್ಲಿ ನಿಮ್ಮ ಆಧಾರ್ ಕಾರ್ಡ್ ತೋರಿಸುತ್ತೆ. ಅಲ್ಲಿ ನೋಡ್ಬೋದು, ಇದ್ರ ಮೇಲೆ ಕ್ಲಿಕ್ನ ಮಾಡಿದ್ರೆ ನಿಮ್ಮ ಆಧಾರ್ ಕಾರ್ಡ್ ಶೋ ಆಗುತ್ತೆ. ಇವಾಗ ಇಲ್ಲಿ ಅಡ್ರೆಸ್ನ ತೋರಿಸ್ತಾ ಇರೋದ್ರಿಂದ ಇಲ್ಲಿ ನೋಡ್ಬೋದು ಅಡ್ರೆಸ್ ಅಪ್ಡೇಟ್ ಅಂತ ಇಲ್ಲಿ ನೋಡ್ತಾ ಇದ್ದಿದ್ದಲ್ಲ ಇದ್ರ ಮೇಲೆ ಕ್ಲಿಕ್ನ ಮಾಡ್ಕೋಬೇಕಾಗುತ್ತೆ. ಅದ್ರ ಮೇಲೆ ಕ್ಲಿಕ್ನ ಮಾಡಿದ್ರೆ ನೆಕ್ಸ್ಟ್ ಆಪ್ಷನ್ 2 ಆಪ್ಷನ್ ತೋರಿಸ್ತಾ ಇದೆ. ಅಪ್ಡೇಟ್ ಅಡ್ರೆಸ್ ಯೂಸಿಂಗ್ ಯುವರ್ ಡಾಕ್ಯುಮೆಂಟ್ ಅಂತ ಆ ಡಾಕ್ಯುಮೆಂಟ್ ಇದೆ. ಫಸ್ಟ್ ಒಂದು ಸೆಲೆಕ್ಟ್ನ ಮಾಡ್ಕೊಂಡು ವಿತೌಟ್ ಡಾಕ್ಯುಮೆಂಟ್ ಅಂದಾಗ ಇಲ್ಲಿ ನೋಡ್ಬೋದು ಫ್ಯಾಮಿಲಿ ಮೆಂಬರ್ಸ್ ಬೇಸ್ಡ್ ಅಡ್ರೆಸ್ ಅಪ್ಡೇಟ್ ಅಂತ ಇದೆಯಲ್ಲ ಸೆಕೆಂಡ್ ಒನ್ನು ಇದ್ರ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಇಲ್ಲಿ ಫ್ಯಾಮಿಲಿ ಮೆಂಬರ್ಸ್ ಅಂತ ಇದೆಯಲ್ಲ ಸೆಕೆಂಡ್ ಒನ್ ಇದ್ರ ಮೇಲೆ ಕ್ಲಿಕ್ನ ಮಾಡಿ ಕ್ಲಿಕ್ ಆಗಿದ ತಕ್ಷಣ ನೆಕ್ಸ್ಟ್ ಪೇಜ್ ಇಲ್ಲಿ ಓಪನ್ ಆಗುತ್ತೆ. ಇಲ್ಲಿ ನೋಡ್ಬೋದು ಅಡ್ರೆಸ್ ಚೇಂಜ್ ಆಮೇಲೆ ಪೇಮೆಂಟ್ 2 ಆಪ್ಷನ್ ತೋರಿಸ್ತಾ ಇದೆ. ಕೆಳಗಡೆ ಇಲ್ಲಿ ಯಾವ ರೀತಿ ವಿಡಿಯೋ ಕೂಡ ಇರುತ್ತೆ, ಗೈಡ್ಲೈನ್ಸ್ ಯಾವ ರೀತಿ ಮಾಡೋದು ಅಂತ ಆ ವಿಡಿಯೋ ಮೇಲೆ ಕ್ಲಿಕ್ನ ಮಾಡಿದ್ರೆ ನೀವು ನೋಡ್ಬೋದು ಯಾವ ರೀತಿ ಅಂತಂದ್ರೆ ಸ್ಟೆಪ್ ಬೈ ನೋಡ್ಬೋದು. ಇವಾಗ ತೋರಿಸ್ತೀನಿ ಬನ್ನಿ. ಇವಾಗ ಕರೆಂಟ್ ಅಡ್ರೆಸ್ ಯಾವುದಿದೆ ಇಲ್ಲಿ ಮೇಲ್ಗಡೆ ಶೋ ಆಗ್ತಾ ಇದೆ, ಯಾವ ಅಡ್ರೆಸ್ ಇದೆ ಪ್ರೆಸೆಂಟ್ ಆಗಿರೋದು ಅಂತ. ಕೆಳಗಡೆ ಬಂದರೆ ಇಲ್ಲಿ ಡೀಟೇಲ್ಸ್ ಆಫ್ ಫ್ಯಾಮಿಲಿ ಮೆಂಬರ್ಸ್ ರಿಕ್ವೈರ್ಡ್ ಫಾರ್ ಅಪ್ಡೇಟ್ ಅಂತಿದೆಯಲ್ಲ ಇಲ್ಲಿ ಫಸ್ಟು ಯಾರ ಆಧಾರ್ ಕಾರ್ಡಲ್ಲಿ ಇರೋದು, ಇವಾಗ ಮದುವೆ ಆಗಿ ಬಂದಿರ್ತೀರ ಹೆಣ್ಮಗು, ಆ ಮಗುನ ಗಂಡನ ಆಧಾರ್ ಕಾರ್ಡಲ್ಲಿರೋ ಅಡ್ರೆಸ್ ಬೇಕು ಅಂದಾಗ ಇಲ್ಲಿ ಗಂಡನ ಆಧಾರ್ ಕಾರ್ಡ್ ಏನಿರುತ್ತಲ್ಲ ಅವ್ರ ಗಂಡನದು ಆಧಾರ್ ಕಾರ್ಡ್ ನಂಬರ್ನ ಇಲ್ಲಿ ಎಂಟರ್ನ ಮಾಡಿ. ತಂದೆದಾದರೆ ತಂದೆದ ಮಕ್ಳಿಗೆ ಬರಬೇಕಂದ್ರೆ ತಂದೆ ಆಧಾರ್ ಕಾರ್ಡ್ನ ಮೆನ್ಷನ್ ಮಾಡಿ. ಈಗ ಇಲ್ಲಿ ನಾನು ಗಂಡನ ಆಧಾರ್ ಕಾರ್ಡಲ್ಲಿರೋ ಅಡ್ರೆಸ್ಸು ಎಂಟಿಗೆ ಬರೋದ್ರಿಂದ ನಾನು ಗಂಡನ ಆಧಾರ್ ಕಾರ್ಡ್ ನಂಬರ್ನ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡಿದ್ದ ತಕ್ಷಣ ಇಲ್ಲಿ ನೋಡ್ಬೋದು ಇಲ್ಲಿ ಅದಕ್ಕೆ ಲಿಂಕ್ ಆಗಿರೋಂಥ ಮೊಬೈಲ್ ನಂಬರ್ ಸೆಕೆಂಡ್ ಆಪ್ಷನಲ್ಲಿ ತೋರಿಸುತ್ತೆ. ಇವಾಗ ನೆಕ್ಸ್ಟ್ ಇಲ್ಲಿ ಕೆಳಗಡೆ ಕೇಳ್ತಾ ಇರೋದು ಸೆಲೆಕ್ಟ್ ಫ್ಯಾಮಿಲಿ ಮೆಂಬರ್ಸ್ ರಿಲೇಷನ್ ವಿತ್ ದ ಅಪ್ಲಿಕೆಂಟ್ ಅಂತ ಕೇಳ್ತಾ ಇದೆ. ಅವ್ರು ನಿಮ್ಗೆ ಏನಾಗಬೇಕು, ಇವಾಗ ಆಧಾರ್ ಕಾರ್ಡ್ ನಂಬರ್ ಹಾಕ್ಕೊಂಡಿದ್ದೀರಲ್ಲ ಅವ್ರು ನಿಮ್ಗೆ ಏನಾಗಬೇಕು ಅಂತ ಕೇಳ್ತಾ ಇದೆ. ಇಲ್ಲಿ ನೋಡ್ಬೋದು ಇಲ್ಲಿ ಚೈಲ್ಡು, ಫಾದರು, ಲೀಗಲ್ ಗಾರ್ಡನ್ನು, ಮದರು, ಸಿಬ್ಲಿಂಗು ಮತ್ತು ಸ್ಪೌಸ್ ಅಂತ ಕೇಳ್ತಾರೆ. ನಾನಿಲ್ಲಿ ಸ್ಪೌಸ್ ಅಂತ ಸೆಲೆಕ್ಟ್ನ ಮಾಡ್ಕೊತಾ ಇದ್ದೀನಿ. ಹಸ್ಬೆಂಡ್ ವೈಫ್ಗೆ ಸ್ಪೌಸ್ ಅಂತ ಕರೀತಾರೆ. ಸ್ಪೌಸ್ ಅಂತ ಹಾಕ್ಕೊಂತದಾದ್ಮೇಲೆ ಇಲ್ಲಿ ನೋಡ್ಬೋದು ಇಲ್ಲಿ ಲೀಗಲ್ ಸ್ಟೇಟ್ಮೆಂಟ್ ಅಂತ ಇದೆಯಲ್ಲ ಚೆಕ್ ಬಾಕ್ಸ್ ನೋಡ್ತಾ ಇಲ್ಲ ಇದ್ರ ಮೇಲೆ ಕ್ಲಿಕ್ನ ಮಾಡ್ಕೋಬೇಕಾಗತ್ತೆ. ಕರೆಕ್ಟಾಗಿ ಲೀಗಲ್ ಆಗಿದೆ ಅಂತ ಅಂದ್ಬಿಟ್ಟು ಸ್ಟೇಟ್ಮೆಂಟ್ ಆ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ನ ಮಾಡಿದ ತಕ್ಷಣ ನೆಕ್ಸ್ಟ್ ಸೆಲ್ಫ್ ಡಿಕ್ಲರೇಷನ್ ಫಾರ್ಮ್ ಈ ಥರ ಓಪನ್ ಆಗುತ್ತೆ. ಇಲ್ಲಿ ಅಕ್ಸೆಪ್ಟ್ ಕೊಡಬೇಕಾಗತ್ತೆ. ಏನಪ್ಪ ಇದು ಅಂತಂದರೆ ಅವರು ಏನು ನಂಬರ್ ಹಾಕಿದೆಯಲ್ಲ ಆಧಾರ್ ಕಾರ್ಡ್ ನಂಬರು ಅವ್ರಿಗೆ ಓಕೆ ಆಗಿರಬೇಕಾಗತ್ತೆ. ಇದೇನು ಡೀಟೇಲ್ ಕೊಟ್ಟಿದೆಯಲ್ಲ ಅವ್ರ ಆಧಾರ್ ಕಾರ್ಡ್ ಮೆನ್ಷನ್ ಮಾಡಿ ಅವ್ರಿಗೆ ಓಕೆ ಆಗಬೇಕಾಗತ್ತೆ. ಅದಾದಮೇಲೆ ಅಲ್ಲಿ ಆಧಾರ್ ಕಾರ್ಡಲ್ಲಿ ನಿಮಗೆ ಕೇರ್ ಆಫ್ ಅಂತಂದ್ಬಿಟ್ಟು ಅವ್ರ ಹೆಸರು ಅಲ್ಲಿ ಬರುತ್ತೆ. ಕೇರ್ ಆಫ್ ಅನ್ನೋದನ್ನ ಫ್ಯಾಮಿಲಿ ಮೆಂಬರ್ ಆಗಿ ಬರುತ್ತೆ. ಅದಾದಮೇಲೆ ಇಲ್ಲಿ ಮೇಲೆ ತಿಳುವಳಿಕೆ ಕೊಟ್ಟಿದ್ದೆಲ್ಲ ಕರೆಕ್ಟಾಗಿದೆ ಅಂತಂದ್ಬಿಟ್ಟು ಕೇಳ್ತಾ ಇದೆ. ನನ್ನ ತಿಳುವಳಿಕೆ ಪ್ರಕಾರ ಕೊಟ್ಟಿದ್ದೀನಿ ಅಂತ ಕೇಳ್ತಾ ಇದೆ. ಓಕೆ ಅಂತ ಅಕ್ಸೆಪ್ಟ್ನ ಮಾಡಬೇಕಾಗತ್ತೆ. ಇಲ್ಲಿ ಅಕ್ಸೆಪ್ಟ್ ಅಂತ ಕೊಡಬೇಕಾಗತ್ತೆ. ಕೊಟ್ಟಿದ ತಕ್ಷಣ ನೆಕ್ಸ್ಟ್ ಅಂತ ಇಲ್ಲಿ ಆಪ್ಷನ್ ಕೇಳ್ತಾ ಇದ್ದಿಲ್ಲ ನೆಕ್ಸ್ಟ್ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ನೆಕ್ಸ್ಟ್ ಅಂತ ಕೊಟ್ಟಿದ ತಕ್ಷಣ ನಿಮಗೆ ನೆಕ್ಸ್ಟ್ ಪೇಮೆಂಟ್ ಮೇಲೆ ಹೋಗುತ್ತೆ. ನೋಡ್ಬೋದು ಇಲ್ಲಿ ಇವಾಗ
ಇದೆಲ್ಲ ಕರೆಕ್ಟಾಗಿದೆ ಅಂದಾಗ ನೆಕ್ಸ್ಟ್ ಅಂತ ಕೊಟ್ಟಿದ ತಕ್ಷಣ ಇಲ್ಲಿ ನೋಡ್ಬೋದು ಎಷ್ಟು ಅಮೌಂಟ್ ಆಗುತ್ತೆ ಅಂತ ಫಸ್ಟಲ್ಲಿ ತೋರಿಸ್ತಾ ಯು ವಿಲ್ ಬಿ ಚಾರ್ಜ್ಡ್ 75 ರುಪೀಸ್ ಅಂತ ತೋರಿಸ್ತಾ ಇದೆ. ಫಸ್ಟು 50 ರುಪೀಸ್ ಇತ್ತು, ಇವಾಗ ಇತ್ತೀಚೆಗೆ 75 ರುಪೀಸ್ ಚೇಂಜ್ ಆಗಿದೆ, ಇವಾಗ ಜಾಸ್ತಿ ಮಾಡಲಾಗಿದೆ. ಅದಾದಮೇಲೆ ಈ ಚೆಕ್ ಬಾಕ್ಸ್ ಇಲ್ಲಿ ನೋಡ್ತಾ ಇರ್ಬೋದು, ಆ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ನ ಮಾಡಿ ಇಲ್ಲಿ 2 ಆಪ್ಷನ್ ಕೇಳ್ತಾರೆ ಪೇಮೆಂಟ್ಗೆ. ನಾನಿಲ್ಲಿ ಪೇ ಯು ಅಂತ ಇದೆಯಲ್ಲ, ಪೇ ಯು ಮೇಲೆ ಕ್ಲಿಕ್ನ ಮಾಡ್ಕೊತಾ ಇದ್ದೀನಿ, ಆಪ್ಷನ್ನ ಸೆಲೆಕ್ಟ್ನ ಮಾಡ್ಕೊತಾನೆ. ಈಸಿಯಾಗಿ ನಿಮಗೆ ಸ್ಕ್ಯಾನರ್ ಓಪನ್ ಆಗುತ್ತೆ. ಆಮೇಲೆ ಮೇಕ್ ಪೇಮೆಂಟ್ ಅಂತ ಇದಿಲ್ಲ ಕೆಳಗಡೆ, ಮೇಕ್ ಪೇಮೆಂಟ್ ಮೇಲೆ ಕ್ಲಿಕ್ನ ಮಾಡಿ. ಕ್ಲಿಕ್ ಆಗಿದ ತಕ್ಷಣ ನಿಮಗೆ ಪೇಮೆಂಟ್ ಆಪ್ಷನ್ ಓಪನ್ ಆಗುತ್ತೆ. ಇಲ್ಲಿ ಕೂಡ ಸ್ಕ್ಯಾನರು, UPI, ನೆಟ್ ಬ್ಯಾಂಕಿಂಗು, ವ್ಯಾಲೆಟ್ ಪ್ರತಿಯೊಂದು ಇರುತ್ತೆ. ಇಲ್ಲಿ ನೀವು ಯಾವುದನ್ನಾದರೂ ಸೆಲೆಕ್ಟ್ನ ಮಾಡ್ಕೋಬೋದು. UPI ಹಾಕ್ಕೊಂಡು UPI ID ನಂಬರ್ ಕೂಡ ಹಾಕ್ಕೋಬೋದು ನೀವು. ಇಲ್ಲಾಂದರೆ ಕ್ರೆಡಿಟ್ ಕಾರ್ಡು, ನೆಟ್ ಬ್ಯಾಂಕಿಂಗು ಮಾಡ್ಕೊಬೋದು. ನಾನಿಲ್ಲಿ ಸ್ಕ್ಯಾನ್ ಆ್ಯಂಡ್ ಪೇ ಅಂತ ಇದೆಯಲ್ಲ, ಫಸ್ಟ್ ಒಂದು ಆಪ್ಷನ್ ಇಲ್ಲಿ ನೋಡ್ಬೋದು, ಸ್ಕ್ಯಾನ್ ಆ್ಯಂಡ್ ಪೇ, ಅದ್ರ ಮೇಲೆ ಕ್ಲಿಕ್ನ ಮಾಡ್ಕೊತೀವಿ. ಕ್ಲಿಕ್ ಆಗಿದ ತಕ್ಷಣ ಈ ಥರ QR ಕೋಡ್ ಓಪನ್ ಆಗುತ್ತೆ. ಜನರೇಟ್ QR ಕೋಡ್ ಅಂತ ಕ್ಲಿಕ್ನ ಮಾಡಿದ್ರೆ QR ಕೋಡ್ ಓಪನ್ ಆಗುತ್ತೆ ನೋಡ್ಬೋದು. ಇವಾಗ ಕ್ಲಿಕ್ನ ಮಾಡಿ, ಕ್ಲಿಕ್ ಆಗಿದ ತಕ್ಷಣ QR ಕೋಡ್ ಓಪನ್ ಆಗಿದೆ. ಟೈಮ್ ಕೂಡ ಓಡ್ತಾ ಇರುತ್ತೆ. ಆ ಟೈಮ್ ಒಳಗಡೆ ನೀವು ಫೋನ್ಪೇನ ಮಾಡಬೇಕಾಗತ್ತೆ. ಇದು ಪೇ ಆಗೋವರೆಗೂ ವೆಯ್ಟ್, ಅದು ಬ್ಯಾಕ್ ಬರೋವರೆಗೂ, ಪೇಮೆಂಟ್ ಆಗಿ ಸಕ್ಸಸ್ ಆಗಿ ಬ್ಯಾಕ್ ಬರೋವರೆಗೂ ನೀವು ಬ್ಯಾಕ್ ಬರಬಾರ್ದು, ಅಂದರೆ ಈ ವೆಬ್ಸೈಟ್ನ ಕ್ಲೋಸ್ ಮಾಡಬಾರ್ದು. ಇವಾಗ ಆರಾಮಾಗಿ ನೀವು ಫೋನ್ಪೇ, ಗೂಗಲ್ ಪೇಯಲ್ಲಿ ನೀವು ಸ್ಕ್ಯಾನ್ ಮಾಡಿಕೊಂಡು ಪೇಮೆಂಟ್ನ ಮಾಡ್ಬೋದಾಗುತ್ತೆ. ಪೇಮೆಂಟ್ ಆಗಿದ ತಕ್ಷಣ ಸಕ್ಸಸ್ಫುಲ್ ಅಂತ ಅದು ವಾಪಸ್ ಬ್ಯಾಕ್ ಬರಬೇಕಾಗತ್ತೆ ನೋಡ್ಬೋದು. ಇವಾಗ ಪೇಮೆಂಟ್ ಸಕ್ಸಸ್ಫುಲ್ ಆಗಿದೆ, ವಾಪಸ್ ಬ್ಯಾಕ್ ಬಂತು. ಇವಾಗ ಇಲ್ಲಿ ನೋಡ್ಬೋದು ಸಕ್ಸಸ್ ಆಗಿದೆ. ಇಲ್ಲಿ ಅಕ್ನಾಲೇಜ್ಮೆಂಟ್ ಏನಿದೆಯಲ್ಲ, ಡೌನ್ಲೋಡ್ ಅಕ್ನಾಲೇಜ್ಮೆಂಟ್ ಅಂದ್ಬಿಟ್ಟು ಇಲ್ಲಿ ಫೀಡ್ಬ್ಯಾಕ್ ಕೊಡಂಗಿದೆ, ಫೀಡ್ಬ್ಯಾಕ್ ಕೊಡ್ಬೋದು ನೀವು. ಇಲ್ಲಿ ಟೈಪ್ನ ಕೂಡ ಮಾಡಬೇಕು, ಮಾಡಿದ್ರೆ ಓಕೆ ನಿಮ್ಗೆ ಇಷ್ಟ ಇದೆ ಕೊಡಿ, ಇಲ್ಲಾಂದರೆ ಇಲ್ಲ ಕ್ಲೋಸ್ ಮಾಡಿ. ಅದಾದಮೇಲೆ ಇಲ್ಲಿ ನೋಡ್ಬೋದು ಡೌನ್ಲೋಡ್ ಅಕ್ನಾಲೇಜ್ಮೆಂಟ್, ಇದನ್ನು ತೊಗೋಬೇಕಾಗತ್ತೆ. ಅದ್ಮೇಲೆ ಕ್ಲಿಕ್ನ ಮಾಡಿ ಅಕ್ನಾಲೇಜ್ಮೆಂಟ್ ನಂಬರ್ನ ತೊಗೊಳ್ತಾ ನಿಮ್ಗೆ ಸಿಗುತ್ತೆ. ಇಲ್ಲಿ SRN ನಂಬರ್ ಸಿಗುತ್ತೆ. ಈ SRN ನಂಬರ್ ನಿಮಗೆ ನೆಕ್ಸ್ಟ್ ಸ್ಟೆಪ್ಗೆ ಬೇಕಾಗುತ್ತೆ. ಇದನ್ನು ನೆಕ್ಸ್ಟ್ ಪ್ರೊಸೆಸ್ಗೆ ನೀವು ಡೌನ್ಲೋಡ್ ಮಾಡಿ ಬೇಕಾಗತ್ತೆ. ಜೊತೆಗೆ ನಿಮಗೆ ಅಪ್ಡೇಟ್ ಆಗೋದಕ್ಕೂ ಕೂಡ ನಿಮಗೆ ರೆಫರೆನ್ಸ್ಗೆ ಈ ಫಾರ್ಮ್ ಏನು ಅಕ್ನಾಲೇಜ್ಮೆಂಟ್ ಸ್ಲಿಪ್ ಇದೆಯಲ್ಲ, ಇದನ್ನ ಇಟ್ಕೊಂಡಿರಬೇಕಾಗತ್ತೆ. SRN ನಂಬರ್ ನಿಮ್ಗೆ ನೆಕ್ಸ್ಟ್ ಸ್ಟೆಪ್ಗೆ ತೋರಿಸೋದಕ್ಕೆ ಬೇಕು, ಅದನ್ನ ಸೇಫಾಗಿ ಇಟ್ಕೊಳ್ಳಿ, ಬರೆದಿಟ್ಕೊಬಿಡಿ, ಇಲ್ಲಾಂದರೆ ತೆಗೆದಿಟ್ಕೊಳ್ಳಿ. ಇವಾಗ ಯಾವ ರೀತಿ ನೆಕ್ಸ್ಟು, ಇವಾಗ ಲಾಗೌಟ್ ಮಾಡೋಣ. ಇವಾಗ ವಾಪಸ್ ಅಲ್ಲಿ ಫೋಟೋ ಮೇಲೆ ಕ್ಲಿಕ್ನ ಮಾಡಿ ಲಾಗೌಟ್ ಮಾಡ್ಕೊಂಡಿದ್ದೀನಿ. ಲಾಗೌಟ್ ಆಗಿದ ತಕ್ಷಣ ಮೇನ್ ಪೇಜ್ ಓಪನ್ ಆಯಿತು. ಮತ್ತೆ ಲಾಗಿನ್ ಮಾಡ್ಕೊತೀನಿ. ಲಾಗಿನ್ ಮೇಲೆ ಕ್ಲಿಕ್ನ ಮಾಡಿ ಇವಾಗ ಯಾರದು ಅಲ್ಲಿ ಆಧಾರ್ ಕಾರ್ಡ್ ನಂಬರ್ನ ಅಲ್ಲಿ ಮೆನ್ಷನ್ ಮಾಡೋದಲ್ಲ, ಮೆಂಬರ್ ಅಂತ ಅಂದ್ಬಿಟ್ಟು ಸ್ಪೌಸ್ ಅಂತ, ಅವರ ಆಧಾರ್ ಕಾರ್ಡ್ ಲಾಗಿನ್ ಆಗಬೇಕು. ಇವಾಗ ಅವರ ಆಧಾರ್ ಕಾರ್ಡ್ ನಂಬರ್ನ ಇಲ್ಲಿ ಎಂಟರ್ನ ಮಾಡ್ಕೊಳ್ಳಿ. ಎಂಟರ್ ಮಾಡಾದ್ಮೇಲೆ ಇಲ್ಲಿ ಕ್ಯಾಪ್ಚರ್ ಕೋಡ್ ಏನು ಕಾಣ್ತಿದ್ದಿಲ್ಲ, ಕ್ಯಾಪ್ಚರ್ ಕೋಡ್ನ ಹಾಕ್ಕೋಬೇಕಾಗತ್ತೆ. ಕ್ಯಾಪ್ಚರ್ ಕೋಡ್ನ ಹಾಕ್ಕೊಂಡು ಲಾಗಿನ್ ವಿತ್ OTP ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ನ ಮಾಡಿ. ಕ್ಲಿಕ್ ಆಗಿದ ತಕ್ಷಣ ಅವರ ಆಧಾರ್ ಕಾರ್ಡ್ಗೆ ಏನು ಮೊಬೈಲ್ ನಂಬರ್ ಲಿಂಕ್ ಆಗಿರುತ್ತಲ್ಲ, ಅದಕ್ಕೆ ಸಕ್ಸಸ್ಫುಲ್ಲಾಗಿ ಜನ್ರೇಟೆಡ್ 1 ಟೈಮ್ ಪಾಸ್ವರ್ಡ್ ಹೋಗಿರುತ್ತೆ, OTP. ಆ OTPನ ಎಂಟರ್ನ ಮಾಡಿ ಲಾಗಿನ್ ಅಂತ ಇದೆಯಲ್ಲ ಕೆಳಗಡೆ, ಲಾಗಿನ್ ಮೇಲೆ ಕ್ಲಿಕ್ನ ಮಾಡಿ. ಕ್ಲಿಕ್ ಆಗಿದ ತಕ್ಷಣ ಅವರ ಅಕೌಂಟ್ಗೆ, ಅಂದರೆ ಅವರ ಆಧಾರ್ ಕಾರ್ಡ್ಗೆ ಲಾಗಿನ್ ಆಗುತ್ತೆ. ನೀವು ಬೇಕಾದ್ರೆ ನೋಡ್ಬೋದು, ಫೋಟೋ ಮೇಲೆ ಕ್ಲಿಕ್ನ ಮಾಡಿದ್ರೆ ಈ ಥರ ಅವರ ಆಧಾರ್ ಕಾರ್ಡ್ ಶೋ ಆಗುತ್ತೆ. ಇವಾಗ ಯಾವ ರೀತಿ ಆಧಾರ್ ಕಾರ್ಡ್ನ ಅಪ್ಡೇಟ್ ಮಾಡಬೇಕು ಅಂತಂದರೆ, ಇದು ಅಪ್ಡೇಟ್ ಮಾಡಿಲ್ಲ ಅಂದರೆ ಅಪ್ಡೇಟ್ ಆಗಲ್ಲ. ಇದು ಮಾಡಲೇಬೇಕು. ಯಾರು ಮೆಂಬರ್ ಆಧಾರ್ ಕಾರ್ಡ್ ಕೊಟ್ಟಿದ್ದಲ್ಲ ಅವ್ರದ್ದು ಅಪ್ಡೇಟ್ನ ಮಾಡ್ಕೊಳ್ಳೇಬೇಕು. ಮೆಂಬರ್ ರಿಕ್ವೆಸ್ಟ್ ಕಳಿಸ್ಲೇಬೇಕು. ಈಗ ನೆಕ್ಸ್ಟ್ ಕೆಳಗಡೆ ಲಾಸ್ಟಿಗೆ ಬಂದರೆ ಫ್ಯಾಮಿಲಿ ಮೆಂಬರ್ ರಿಕ್ವೆಸ್ಟ್ ಅಂತಿಲ್ಲ, ಇದ್ರ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಕ್ಲಿಕ್ ಆಗಿದ ತಕ್ಷಣ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೋಡ್ಬೋದು, ಪ್ಲೀಸ್ ಟೈಪ್ SRN ಆ್ಯಂಡ್ ಪೀಚ್ ರಿಕ್ವೆಸ್ಟ್ ಟು ರೆಸ್ಪಾಂಡ್ ಅಂತ ತೋರಿಸ್ತಾ ಇದೆ. ಇಲ್ಲಿ ನಿಮ್ಮ ಅಕ್ನಾಲೇಜ್ಮೆಂಟ್ ಏನು ಡೌನ್ಲೋಡ್ ಮಾಡ್ಕೊಂಡಲ್ಲ ಅದರಲ್ಲಿರುತ್ತೆ SRN ನಂಬರ್ ಅಂತ ಅಂದ್ಬಿಟ್ಟು, ಇಂದ ನಂಬರ್ ಸ್ಟಾರ್ಟ್ ಆಗಿರುತ್ತೆ. ಅದನ್ನು ನೀಟಾಗಿ ಟೈಪ್ನ ಮಾಡ್ಕೊಂಡು ಡಿಕ್ಲರೇಷನ್ ಅಂತಿದೆಯಲ್ಲ, ಡಿಕ್ಲರೇಷನ್ ಮೇಲೆ ಕ್ಲಿಕ್ನ ಮಾಡಿದ್ರೆ ಇಲ್ಲಿ ನೋಡ್ಬೋದು ಡಿಯರ್ ಆಧಾರ್ ಹೋಲ್ಡರ್ ಅಂದ್ಬಿಟ್ಟು ಇಲ್ಲಿ ಡೀಟೇಲ್ಸ್ ಎಲ್ಲ ಶೋ ಆಗುತ್ತೆ. ಯಾವ ರೀತಿ ನೀವು ಅಕ್ಸೆಪ್ಟ್ ಕೊಡ್ತಾ ಇದ್ದೀರಾ ನಿಮ್ಮ ಆಧಾರ್ ಕಾರ್ಡಿಂದ ಅವ್ರು ಕೊಡೋದಕ್ಕೆ ಅಂತ ಅಂದ್ಬಿಟ್ಟು. ಅದಾದಮೇಲೆ ಕೆಳಗಡೆ ಯಾವ ರೀತಿ ಅವ್ರ ಆಧಾರ್ ಕಾರ್ಡಲ್ಲಿ ತೋರಿಸುತ್ತೆ, ನೆಕ್ಸ್ಟ್ ಚೇಂಜ್ ಆಗುತ್ತೆ ಅನ್ನೋದನ್ನ ಕೂಡ ಇಲ್ಲಿ ಎಕ್ಸಾಂಪಲಲ್ಲಿ ತೋರಿಸ್ತಾ ಇರ್ತಾರೆ. ಕೇರ್ ಆಫ್ ಅಂದ್ಬಿಟ್ಟು ಬಂದಿರುತ್ತೆ. ಇಲ್ಲಿ ಯಾವುದೇ ಆದಂಥ ವೈಫ್ ಆಫು, ಡಾಟರ್ ಆಫು, ಸಣ್ಣ ಆಫು ಅಂತ ಬರೋಲ್ಲ, ಎಲ್ಲರಿಗೂ ಅಷ್ಟೇ ಕೇರ್ ಆಫೇ ಇವಾಗ ಬರೋದು. ಅದಾದಮೇಲೆ ಆ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ನ ಮಾಡಿದ ತಕ್ಷಣ ಇಲ್ಲಿ ಕೂಡ ಡಿಕ್ಲರೇಷನ್ ಕೇಳುತ್ತೆ. ಓಕೆ ಅಕ್ಸೆಪ್ಟ್ ಅಂತ ಕೊಡಿ. ಅಕ್ಸೆಪ್ಟ್ ಅಂತ ಕೊಟ್ಟಿದ ತಕ್ಷಣ ಇಲ್ಲಿ ನೆಕ್ಸ್ಟ್ ಕೆಳಗಡೆ ಅಕ್ಸೆಪ್ಟ್ ಅಂತ ಕೊಡಬೇಕಾಗತ್ತೆ. ಅಲ್ಲೇ ಅಕ್ಸೆಪ್ಟ್ ಕೊಟ್ಟು ನೆಕ್ಸ್ಟ್ ಇಲ್ಲಿ ಅಕ್ಸೆಪ್ಟ್ ಅಂತ ಕೊಟ್ಟರೆ ನಿಮಗೆ ಆಧಾರ್ ಕಾರ್ಡ್ ಚೇಂಜ್ ಆಗುತ್ತೆ. ನೋಡ್ಬೋದು, ಪ್ಲೀಸ್ ಕನ್ಫರ್ಮ್ ಯುವರ್ ಅಂತ ಕೇಳ್ತಾ ಇದೆ. ಓಕೆ ಅಕ್ಸೆಪ್ಟ್ ಅಂತ ಕೊಟ್ಟಿದ ತಕ್ಷಣ ಇಲ್ಲಿ ನೋಡ್ಬೋದು, ಯುವರ್ ಆಕ್ಸೆಪ್ಟೆಡ್, ರಿಕ್ವೆಸ್ಟ್ ಹ್ಯಾಸ್ ಫ್ಯಾಮಿಲಿ ಮೆಂಬರ್ ಶೇರಿಂಗ್ ಯುವರ್ ಅಡ್ರೆಸ್ ಅಂತ ತೋರಿಸ್ತಾ ಇದೆ. ಓಕೆ, ನಿಮ್ಮ ಆಧಾರ್ ಕಾರ್ಡಲ್ಲಿದೆ ನಮ್ಮ ಅಡ್ರೆಸ್ಸು ನಿಮ್ಮ ಫ್ಯಾಮಿಲಿ ನಂಬರ್ಗೆ ಚೇಂಜ್ ಆಗ್ತದೆ, ಶೇರ್ ಮಾಡ್ತಾ ಇದ್ದೀವಿ ಅಂತ ಓಕೆ ಅಂತ ಕೊಡಿ. ಓಕೆ ಆಗಿದ ತಕ್ಷಣ ನಿಮಗೆ ಏನಿಲ್ಲ ಒಂದು 4-5 ಡೇಸಲ್ಲೆಲ್ಲ ನಿಮ್ಮ ಆಧಾರ್ ಕಾರ್ಡಲ್ಲಿದ್ದ ಅಡ್ರೆಸ್ಸು ಅವರ ಅಡ್ರೆಸ್ಗೆ ಚೇಂಜ್ ಆಗಿರುತ್ತೆ, ಅವರ ಆಧಾರ್ ಕಾರ್ಡ್ಗೆ ಶಿಫ್ಟ್ ಆಗಿರುತ್ತೆ. ಅಂದರೆ ಅವರ ಆಧಾರ್ ಕಾರ್ಡಲ್ಲೂ ಕೂಡ ಚೇಂಜ್ ಆಗಿ ಬಂದಿರುತ್ತೆ. ನೋಡ್ಬೋದು, ಲಾಕ್ಔಟ್ ಆಗಿದ್ದೀನಿ ಇವಾಗ ನೋಡೋದಲ್ಲ. ಒಂದು 3-4 ಡೇಸ್ ಬಿಟ್ಟು ಸೇಮ್ ಇದೇ ಪ್ರೋಸೆಸ್ಸಲ್ಲಿ ನೀವು ಚೆಕ್ ಮಾಡಿದ್ರೆ
ಆಧಾರ್ ಕಾರ್ಡಲ್ಲೇ ಅಡ್ರೆಸ್ ಕೂಡ ಚೇಂಜ್ ಆಗಿರುತ್ತೆ. ನೋಡೋದಲ್ಲ, ಈಸಿಯಾಗಿ ಸಿಂಪಲ್ಲಾಗಿ ಯಾವುದೇ ಆದಂಥ ಸೈಬರ್ಗೆ ಹೋಗದೆ ನೀವೇ ಮನೆಯಲ್ಲೇ ಕೂತ್ಕೊಂಡು ಕೇವಲ ಒಂದು 75 ರೂಪಾಯಲ್ಲಿ ನೀವು ಯಾವುದೇ ವಿತೌಟ್ ಡಾಕ್ಯುಮೆಂಟು ಅಪ್ಲೋಡ್ ಅಡ್ರೆಸ್ನ ಚೇಂಜ್ ಮಾಡ್ಕೋಬೋದಾಗಿರುತ್ತೆ. ಈ ವಿಡಿಯೋ ನಿಮಗೆಲ್ಲ ಯೂಸ್ಫುಲ್ ಆಯಿತು ಅಂದ್ಕೊಂಡು ಯೂಸ್ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಿಗೋಣ ಮತ್ತೊಂದು ಹೊಸ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.